ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ಡ್ರೋನ್ ಪ್ರತಾಪ್ ಯಾರು? ಈತನ ಹಿನ್ನೆಲೆ ಏನು? ಈತ ಹುಟ್ಟಿದ್ದೆಲ್ಲಿ? ಈತ ಬೆಳೆದಿದ್ದೆಲ್ಲಿ? ಈ ಎಲ್ಲ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈಗ ವಿಷಯಕ್ಕೆ ಬರೋದಾದರೆ, ಕರ್ನಾಟಕದ ಯುವಕ ಡ್ರೋನ್ ಪ್ರತಾಪ್ ಹಿಂದೊಮ್ಮೆ ಕರ್ನಾಟಕ ಮಾತ್ರವಲ್ಲದೆ ಭಾರತದಾದ್ಯಂತ ತುಂಬ ಫೇಮಸ್ ಆಗಿದ್ದರು. ಡ್ರೋನ್ ವಿಜ್ಞಾನಿ ಎಂದೇ ಗುರುತಿಸಿಕೊಂಡಿದ್ದರು. ತಾನು ಜರ್ಮನಿಗೆ ಹೋದ ಕಥೆಯನ್ನು, ಜೀವನದ ಸಾಹಸವನ್ನು ತನ್ನದೇ ಬಣ್ಣದ ಮಾತಿನಲ್ಲಿ ಹೇಳುತ್ತಿದ್ದರೆ ಸಾಕಷ್ಟು ಜನ ಸ್ಫೂರ್ತಿ ಹೊಂದಿದ್ರು. ಎಂಥ ಸಾಧನೆ ಈತನದು ಎಂದು ಎಲ್ಲರೂ ಹೇಳುತ್ತಿದ್ದರು. ತನ್ನ 22ನೇ ವಯಸ್ಸಿನಲ್ಲಿಯೇ 600ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಈ ತ್ಯಾಜ್ಯದಿಂದ ತಯಾರಿಸಿದ್ದೆ ಎಂದು ಸಮರ್ಥಿಸಿಕೊಂಡಿದ್ದರು. ಆದರೆ ತನ್ನ ಸಾಧನೆಯ ಕುರಿತು ಯಾವುದೇ ದಾಖಲೆ ಒದಗಿಸಲು ಈತನಿಗೆ ಸಾಧ್ಯವಾಗಲಿಲ್ಲ. ಈತನ ಸಾಧನೆ ಕುರಿತಾದ ವರದಿಗಳನ್ನು ನೋಡಿದ ಬಳಿಕ ಈತನನ್ನು ಭಾರತದ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವಾದ DRDOಕ್ಕೆ ಸೇರ್ಪಡೆ ಮಾಡಬೇಕು ಎಂಬ ಕೂಗು ಸಹ ಕೇಳಿಬಂದಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿಯವರ ಕಡೆಯಿಂದ ಈ ಆಫರ್ ಬಂದಿತ್ತು ಎನ್ನಲಾಗಿದೆ. ಈತನ ಸಾಧನೆಯ ಕುರಿತು ಪ್ರಚಾರ ಹೆಚ್ಚಾದಾಗ ಮಾಧ್ಯಮಗಳಿಗೆ ಸಂದೇಹ ಬಂತು. ಈತನಲ್ಲಿ ದಾಖಲೆ ಕೇಳಲು ಆರಂಭಿಸಿದಾಗ ಈತನ ಸುಳ್ಳಿನ ಮುಖವಾಡ ಕಳಚಿಬಿತ್ತು. ಸ್ನೇಹಿತರೆ, ಈತ ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನೆಟ್ಕಲ್ ಗ್ರಾಮದ ಸಾಮಾನ್ಯ ರೈತರೋರ್ವರ ಪುತ್ರ. ಈತನ ಸಾಧನೆ ಎಲ್ಲರಿಗೂ ಅಚ್ಚರಿ ತಂದಿತ್ತು. ಈತ ಮರಿಮಾದಯ್ಯ ಸವಿತಾ ಎಂಬುವವರ ಪುತ್ರ. ಸ್ನೇಹಿತರೆ, ಈತನ ಶಿಕ್ಷಣದ ವಿಷಯಕ್ಕೆ ಬರೋದಾದರೆ, ಈತ ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ತನ್ನ SSLCಯನ್ನು ಮುಗಿಸಿದ್ದಾನೆ. ನಂತರ ಭಾರತೀ ನಗರದ G ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ತನ್ನ PUCಯನ್ನು ಮುಗಿಸಿದ್ದಾನೆ. ತದನಂತರ ಮೈಸೂರಿನ JSS ಕಾಲೇಜಿನಲ್ಲಿ ತನ್ನ BSc ಪದವಿಯನ್ನು ಪಡೆದುಕೊಂಡಿದ್ದಾನೆ. ಅದಲ್ಲದೆ 2017ರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ತಾನು ತನ್ನ ಡ್ರೋನ್ ಪ್ರದರ್ಶಿಸಿದ್ದೆ ಎನ್ನುವುದು ಡ್ರೋನ್ ಪ್ರತಾಪ್ ಹೇಳಿರುವ ಪ್ರಮುಖ ಸುಳ್ಳು. 100ಕ್ಕೂ ಹೆಚ್ಚು ದೇಶಗಳ ಪ್ರತಿಭಾನ್ವಿತರು ಪಾಲ್ಗೊಂಡ ಆ ಸ್ಪರ್ಧೆಯಲ್ಲಿ ನನಗೆ ಚಿನ್ನದ ಪದಕ ದೊರಕಿತ್ತು ಎಂದು ಆತ ಹೇಳಿದ್ದ. ಈಗಲ್ ಹೆಸರಿನ ತನ್ನ ಡ್ರೋನ್ಗೆ ಪ್ರಶಸ್ತಿ ದೊರಕಿರುವುದಾಗಿ ಈತ ಹೇಳಿಕೊಂಡಿದ್ದ. ತುರ್ತು ಅಪಾಯದ ಸಂದರ್ಭದಲ್ಲಿ ತನ್ನ ಡ್ರೋನ್ ಜನರನ್ನು ಕಾಪಾಡಬಲ್ಲದು. ಅದಲ್ಲದೆ ದುರ್ಗಮ ಪ್ರದೇಶಗಳಿಗೆ ಹೋಗಲು ಇದು ಸಹಾಯ ಮಾಡುತ್ತದೆ ಮತ್ತು ರಸ್ತೆ, ರೈಲು ಅಪಘಾತಗಳು ಸಂಭವಿಸಿದಾಗ ಇದು ಸಹಾಯ ಮಾಡುತ್ತದೆ ಎಂದು ಹೇಳಿಕೊಂಡಿದ್ದಾನೆ. ಹವಾಮಾನ ವೈಪರೀತ್ಯ ನಡೆದ ಸಮಯದಲ್ಲಿ ಘಟನಾ ಸ್ಥಳಕ್ಕೆ ರಕ್ಷಣಾ ಉಪಕರಣ, ಆಹಾರ ಪೂರೈಸಲು ತನ್ನ ಡ್ರೋನ್ ನೆರವಾಗಲಿದೆ ಎಂದು ಹೇಳಿಕೊಂಡಿದ್ದಾನೆ. ಇದೀಗ ಈ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ವೇದಿಕೆ ಹತ್ತಿದ್ದಾನೆ. ಅದೇನೇ ಆಗಲಿ ಸ್ನೇಹಿತರೆ, ತನ್ನ ತಪ್ಪನ್ನೆಲ್ಲ ಮರೆತು ಈಗಲಾದರೂ ಒಬ್ಬ ಒಳ್ಳೆಯ ಮನುಷ್ಯನಾಗಲಿ ಎಂದು ಹಾರೈಸೋಣ. ಧನ್ಯವಾದಗಳು.